ವೀಕ್ಷಕರೇ, ಅನೇಕರ ಯಶೋಗಾಥೆಗಳನ್ನ ಕೇಳುವಾಗ ಅಲ್ಲೆಲ್ಲ ನಮಗೆ ಕಾಣುವಂತ ಕಾಮನ್ ಫ್ಯಾಕ್ಟರ್ ಅಂದ್ರೆ ಅದು ಜೀವನದಲ್ಲಿ ಅವ್ರು ಕಂಡಂತ ಕಷ್ಟ, ಸೋಲು, ಅವಮಾನಗಳು ಇರದಂತ ಬದುಕಿಗೆ ಅರ್ಥನೇ ಇಲ್ಲ. ಇದಕ್ಕೆ ಒಂದು ಅಪರೂಪದ ಉದಾಹರಣೆ ಅಂದ್ರೆ ಅದು ಈ ಸಲದ ಬಿಗ್ ಬಾಸ್ 11ರ ಸ್ಪರ್ಧಿ ಗೋಲ್ಡ್ ಸುರೇಶ್. ಹೌದು, ಮೊನ್ನೆ ಕನ್ನಡದ ಈ ಸಲದ ಬಿಗ್ ಬಾಸ್ ಶೋ ಅದ್ಧೂರಿಯಾಗಿ ಓಪನಿಂಗ್ ಅನ್ನ ಕಂಡಿದೆ. ನಿನ್ನೆ ಸುದೀಪ್ ರವರಿಂದ ಪರಿಚಯಗೊಂಡಂತ 17 ಜನ ಸ್ಪರ್ಧಿಗಳಲ್ಲೆಲ್ಲ ಈ ಗೋಲ್ಡ್ ಸುರೇಶ್ ಅತಿ ಹೆಚ್ಚು ಗಮನವನ್ನು ಸೆಳೆದಂತ ವ್ಯಕ್ತಿ. ಅವರ ಮೈ ಮೇಲೆ ಇದ್ದಂತ ಕೆಜಿಗಟ್ಟಲೆ ತೂಗುವಂತ ಚಿನ್ನವನ್ನು ನೋಡಿ ಬಂದಿದ್ದ ಜನರೆಲ್ಲ ಅಚ್ಚರಿಗೊಳಗಾಗಿದ್ರು. ಅವರು ತಮ್ಮ ಜೊತೆ 6 ಜನ ಬೌನ್ಸರ್ ಹಾಗೂ 2 ಗನ್ಮೆನ್ ಜೊತೆ ಕೂಡ ಬಂದಿದ್ರು. ಅವ್ರಿಗೆ ಇದ್ದಂತ ಈ ಸೆಕ್ಯೂರಿಟಿ ನೋಡಿ ಸುದೀಪ್ ರವರೇ ಹೊಬ್ಬೆರ್ಸಿದ್ರು. ಈ ವ್ಯಕ್ತಿಯನ್ನ ನೋಡಿ, ಯಾರಪ್ಪ ಇದು, ಈ ಬಂಗಾರದ ಮನುಷ್ಯ, ಇವರು ಎಲ್ಲಿಯವರು, ಅಷ್ಟೆಲ್ಲ ಚಿನ್ನ ಇವರು ಹೇಗೆ ಸಂಪಾದನೆ ಮಾಡಿದ್ರು, ಕೋಟಿಗಟ್ಟಲೆ ಬೆಲೆ ಬಾಳುವಂತ ಚಿನ್ನದ ಒಡೆಯರಾದಂತ ಇವ್ರಿಗ್ಯಾಕೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಉಸಾಬರಿ ಅಂತ ಜನ ಯೋಚಿಸಿದ್ರು. ನಿಮ್ಗ್ಯಾಕ್ರೆ ಬಿಗ್ ಬಾಸ್ ವೇದಿಕೆ ಅಂತ ಸುದೀಪ್ ರವರು ಕೇಳಿದಾಗ ಆ ವ್ಯಕ್ತಿ ಹೇಳಿದಂತ ಮಾತುಗಳು ಗಂಭೀರವಾಗಿದ್ವು. ಸರ್, ನಾನು ಎಲ್ಲಾ ತರಹದ ಕಷ್ಟವನ್ನ ನೋಡ್ಬಂದಿದ್ದೀನಿ. ಹಳ್ಳಿಯೊಂದರ ಸಾಧಾರಣ ರೈತರ ಮಗ ನಾನು. ಪೋಷಕರ ನೆರಳಲ್ಲಿ ಇರೋದಕ್ಕೆ ಇಷ್ಟಪಡದೆ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೊರಟಂತ ನಾನು ಸಿಟಿಯಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ಎಷ್ಟೋ ಕಡೆ ನನ್ನ ಶ್ರಮ ಹಾಗೂ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗ್ಲಿಲ್ಲ. ಜೊತೆಯಲ್ಲಿದ್ದವರೇ ನಂಬಿಸಿ ಮೋಸ ಮಾಡಿದ್ರು. 4 ಜನರ ಎದುರು ನನಗೆ ಅವಮಾನ ಮಾಡಿದ್ರು. ಆಗ ನನ್ನ ಬಳಿ ಏನು ಕೂಡ ಇರಲಿಲ್ಲ. ಆದ್ರೆ ಹೋರಾಟದ ಮನೋಭಾವ ಮತ್ತು ಸ್ವಾಭಿಮಾನಗಳು ನನ್ನ ಜೊತೆಲಿದ್ವು ಅಂತ ಹೇಳಿದ್ರು. ನಂತರ ಈ ಸುರೇಶ್ ಮನೆಯೊಳಗೆ ಹೋದ ತಕ್ಷಣ ಅಲ್ಲಿದ್ದವ್ರ ನಡುವೆ ಪ್ರಮುಖ ಆಕರ್ಷಣೆಯಾಗಿ ಹೋಗ್ತಾರೆ. ಸ್ಪರ್ಧಿಗಳೆಲ್ಲ ಗುಂಪುಗೂಡಿ ಸುರೇಶ್ ಅವರ ಸುತ್ತಲೂ ಕೂಡ ನಿಂತು ಅವ್ರು ಧರಿಸಿದಂತ ಒಡವೆ, ಆಭರಣಗಳನ್ನ ನೋಡಿದ್ದು. ಈ ಚಿನ್ನ, ಒಡವೆಗಳು, ಹಣ, ಇಂಥ ಬೆಲೆ ಬಾಳುವಂತ ವಸ್ತುಗಳು ಯಾರ ಗಮನವನ್ನಾದ್ರೂ ಬಹುಬೇಗ ಸೆಳೀತವೆ. ಸುರೇಶ್ ತಾವು ಮೈಮೇಲೆ ಧರಿಸಿದಂತ ಆಭರಣಗಳ ಒಟ್ಟು ತೂಕನೆ ಸುಮಾರು 3 ಕೆಜಿಗೂ ಹೆಚ್ಚು. ಇವತ್ತು 1 ಗ್ರಾಂ ಚಿನ್ನ ಸುಮಾರು 7,000ದಷ್ಟಿದೆ. 3 ಕೆಜಿ ಚಿನ್ನ ಅಂದ್ರೆ ಅದರ ಈಗಿನ ಬೆಲೆ ಸುಮಾರು 2 ಕೋಟಿಗೂ ಹೆಚ್ಚಾಗುತ್ತೆ. ವೀಕ್ಷಕರೇ, ನಡೆದಾಡುವಂತ ಗೋಲ್ಡ್ ಶಾಪ್ ತರಹ ಇರುವಂತ ಈ ಸುರೇಶ್ ಅವರ ಅಸಲಿ ಹಿನ್ನೆಲೆ ಏನು? ನಿನ್ನೆ ಬಿಗ್ ಬಾಸ್ ನೋಡಿದವರಿಗೆ ಅವರ ಕಿರು ಪರಿಚಯ ಸಿಕ್ಕಿರುತ್ತೆ. ಆದರೆ ಈ ಒಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಈ ಸುರೇಶ್ ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿಯವರು. ಅಥಣಿ ತಾಲೂಕಿನ ಪಾರ್ತನಹಳ್ಳಿಯವರಾದಂತ ಇವರು ಸಿದ್ದೇಗೌಡ ಹಾಗೂ ಅಕ್ಕವ್ವ ದಂಪತಿಯ 8 ಜನ ಮಕ್ಕಳಲ್ಲಿ 7ನೇವರು. ಇವರದ್ದು ರೈತಾಪಿ ಕುಟುಂಬ. ಹೆಚ್ಚೇನು ಸ್ಥಿತಿವಂತ ಅಲ್ಲದಂತ ಇವರದ್ದು ಅಲ್ಪ ಸ್ವಲ್ಪ ಜಮೀನಿತ್ತು. ಈ ಸುರೇಶ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಥಣಿಯಲ್ಲೇ ಮುಗಿಸ್ತಾರೆ. ವ್ಯಾಸಂಗದಲ್ಲಿ ಅವರಿಗೆ ಮೊದಲಿಂದನೂ ಹೆಚ್ಚು ಆಸಕ್ತಿಯೇನೂ ಇರಲಿಲ್ಲ. ಏನಾದ್ರೂ ಹೊಸದಾಗಿ ಮಾಡಬೇಕು, ದುಡಿದು ಹಣ ಮಾಡಬೇಕು, ಎಲ್ಲರ ಮುಂದೆ ಚೆನ್ನಾಗಿ ಬದುಕಿ ತೋರಿಸುವಂತ ಹಂಬಲ ಇವರಿಗೆ ಮೊದಲಿಂದನೂ ಕೂಡ ಇತ್ತು. ನಾನು ಓದಲ್ಲ, ಸಿಟಿಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿಸಿ ಅಂತ ಇವರು ಅವರ ತಂದೆ ತಾಯಿಯನ್ನ ಕೇಳಿದಾಗ ಅದೆಲ್ಲ ಏನು ಬೇಡ, ಸುಮ್ನೆ ಜಮೀನಲ್ಲಿ ಏನಾದ್ರೂ ಕೆಲಸವನ್ನ ಮಾಡ್ಕೊಂಡು ಇರು ಅಂತ ಹೇಳಿದ್ರು. ಆಗ ಈ ಸುರೇಶ್ ತಾವು ಮನೆ ಬಿಟ್ಟು ಹೊರ ಬಂದಿದ್ರು. 3ನೇ ತರಗತಿಯಿಂದ 7ನೇ ತರಗತಿವರೆಗೂ ಇವರ ಶಿಕ್ಷಣ ಮೈಸೂರಿನ ಸುತ್ತೂರು ಮಠದ ಶಾಲೆಯಲ್ಲಿ ನೆರವೇರುತ್ತೆ. ಈ ಮಠ ಮೈಸೂರಿನಲ್ಲಿ ಜನಪ್ರಿಯತೆಯನ್ನು ಪಡೆದಂತ ಮಠ. ಇದು ಇಲ್ಲಿಯ ನಂಜನಗೂಡಿನಲ್ಲಿ ಬರುತ್ತೆ. ಸ್ವಾವಲಂಬನೆಗೆ ಹೆಸರಾದಂತ ಈ ಮಠದ ಸಹವಾಸ ಸುರೇಶ್ ಅವರು ಅನೇಕ ಮಹತ್ವದ ಗುಣಗಳನ್ನ ಮೈಗೂಡಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತು ಅಂದ್ರೆ ತಪ್ಪೇನಲ್ಲ. ಈ ಸುರೇಶ್ ಬಾಲಕನಾಗಿದ್ದಾಗ ತುಂಬಾ ಕೀಟಲೆ ಸ್ವಭಾವದ ವ್ಯಕ್ತಿ. ಈತ ಮನೇಲಿ ಇರೋದಕ್ಕಿಂತ ಹಾಸ್ಟೆಲ್ನಲ್ಲಿ ಇರೋದೇ ಕ್ಷೇಮ ಅಂತ ಅವರ ಮನೆಯವರ ನಂಬಿಕೆಯಾಗಿತ್ತು. ಸುತ್ತೂರು ಮಠದಲ್ಲಿ 4 ವರ್ಷ ಕಲಿತ ನಂತರ ಮುಂದೆ ಅವರ ಹೈಸ್ಕೂಲ್ ಶಿಕ್ಷಣ ಅಥಣಿಯಲ್ಲಿನೇ ಮುಂದುವರಿಯುತ್ತೆ. SSLC ಮುಗಿದ ನಂತರ ಇವರನ್ನ PU ಶಿಕ್ಷಣಕ್ಕೆ ಕಾಲೇಜ್ಗೆ ಸೇರಿಸಲಾಗುತ್ತೆ. ಆದ್ರೆ ಓದೋದಕ್ಕೆ ಇಷ್ಟ ಇರದಂತ ಸುರೇಶ್, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ, ನೀನು ಮೊದಲು PUCಯನ್ನ ಮುಗಿಸು, ಮುಗಿದ ನಂತರ ಹೊರಗೆಲ್ಲೂ ಕೂಡ ಹೋಗಬೇಡ, ಇಲ್ಲಿಯೇ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಕಣ್ಮುಂದೆ ಇರುವಂತ ಮನೆಯವರು ಒತ್ತಾಯ ಮಾಡ್ತಾರೆ. ಸುರೇಶ್ಗೆ ಅದು ಇಷ್ಟ ಇರಲಿಲ್ಲ. ಅವರು ಒಂದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಮ್ಮ ಬಳಿ ಇದ್ದಂತ ಶಾಲಾ ದಾಖಲೆಗಳನ್ನ ತೆಗೆದುಕೊಂಡು ಅಣ್ಣನ ಜೇಬಿನಿಂದ 500 ರೂಪಾಯಿ ಹಣವನ್ನ ಕದ್ದು ಯಾರಿಗೂ ಕೂಡ ಹೇಳದೆ ಮನೆ ಬಿಟ್ಟು ಹೊರ ಬರ್ತಾರೆ. ಈ ಮೊದಲು ಕೂಡ ಅವರು ಮನೆ ಬಿಟ್ಟು ಅಥಣಿ ಮೊದಲಾದ ಕಡೆ ಬಂಧು ವರ್ಗದವರ ಮನೆಯಲ್ಲಿ 4 ದಿನ ಇದ್ದು ಮನೆಯವರಿಂದ ಹೊಡೆತವನ್ನು ಕೂಡ ತಿಂದಿದ್ರು. ಆದ್ರೆ ಈ ಸಲ ಊರ್ ಬಿಟ್ಟಂತ ಸುರೇಶ್ 4 ವರ್ಷಗಳ ಕಾಲ ಮನೆಗೆ ಬರಲೇ ಇಲ್ಲ. ಸೀದಾ ಆತ ಬಂದು ಇಳಿದದ್ದು ಬೆಂಗಳೂರಿಗೆ. ಇಲ್ಲಿಗೆ ಬಂದಾಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೂ ಅದರ ದಟ್ಟವಾದ ಕಾಡಿಗೆ ಬಂದಂತ ಅನುಭವ ಆಗಿತ್ತು. ಈ ಹೊಸ ಊರಲ್ಲಿ ಅವ್ರಿಗೆ ಯಾರೂ ಕೂಡ ಪರಿಚಯ ಇರಲಿಲ್ಲ. ಅವರು ಇಲ್ಲಿ 1 ವಾರದವರೆಗೂ ರೈಲ್ವೆ ನಿಲ್ದಾಣದಲ್ಲಿ ಮಲಗಿದ್ದು ಕೂಡ ಉಂಟು. ಆತನ ಬಳಿ ಇದ್ದಂತ 500 ರೂಪಾಯಿ ಎಷ್ಟು ದಿನ ತಾನೇ ಇರುತ್ತೆ? ಅದು ಪೂರ್ತಿ ಖರ್ಚಾಗಿ ಖಾಲಿಯಾಗುವ ಮೊದಲು ಹೊಟ್ಟೆ ಪಾಡಿಗೊಂದು ಕೆಲಸವನ್ನ ಹಿಡಿಬೇಕಿತ್ತು. ಆದ್ರೆ ಈ ಬೆಂಗಳೂರಲ್ಲಿ ಕೆಲಸಕ್ಕೇನು ಬರ ಇರಲಿಲ್ಲ. ಸುರೇಶ್ ಇಲ್ಲಿ ಕೆಲವು ಕಂಪನಿಗಳಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಹೇಗೋ ಜೀವನವನ್ನ ಸಾಗಿಸ್ತಾರೆ. ಇಲ್ಲಿ ಅನೇಕ ಜನ ಇವ್ರಿಗೆ ಪರಿಚಯ ಆಗ್ತಾರೆ. ಆದ್ರೆ ಪರಿಚಯ ಆಗೋರೆಲ್ಲ ನಮ್ಮ ಹಿತೈಷಿಗಳಲ್ಲ. ಅವ್ರಿಗೆ ಅನೇಕ ಪರಿಚಿತರಿಂದನೇ ಮೋಸ ನಡೆಯುತ್ತೆ. ಆದ್ರಿಂದನೇ ಬೇಸರಗೊಂಡಂತ ಅವರು ಊರಿಗೆ ಫೋನ್ ಮಾಡಿ ಅವರ ತಾಯಿಯ ಜೊತೆ ಇದೆಲ್ಲ ಹೇಳಿದಾಗ ಅವರು ಮಗನನ್ನ ಸಮಾಧಾನ ಮಾಡಿ ಊರಿಗೆ ವಾಪಸ್ ಬರುವಂತೆ ಹೇಳ್ತಾರೆ. ಆಗ ಸುರೇಶ್ ತಮ್ಮ ಹಳ್ಳಿಗೆ ವಾಪಸ್ ಹೋಗಿದ್ರು. ಇಲ್ಲಿಯ ಅಥಣಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದವರ ಕಾರ್ಯ ಚಟುವಟಿಕೆಯನ್ನು ಗಮನಿಸಿದಂತ ಸುರೇಶ್ ಅದರ ಕಡೆ ಆಕರ್ಷಿತರಾಗಿ ಅವರ ಕೆಲಸ ಕಾರ್ಯಗಳಲ್ಲಿ ತಾವು ಕೂಡ ಭಾಗಿಯಾಗ್ತಾರೆ. RSS ಶಿಬಿರದ ಸದಸ್ಯರಾಗಿ ಬಂದ್ಮೇಲೆ ಅವರ ಬದುಕಿನ ಬಗ್ಗೆ ಮಹತ್ವದ ಭರವಸೆ ಮೂಡುತ್ತೆ. RSS ಶಾಖೆಯ ಕೆಲ ಶಿಬಿರಗಳಲ್ಲಿ ಜೀವನಕ್ಕೆ ಪ್ರಯೋಜನ ಆಗುವಂತ ಹಲವಾರು ಸಂಗತಿಗಳನ್ನ ನಿತ್ಯ ಕಲಿಸ್ಕೊಡ್ಲಾಗುತ್ತೆ.
ದೇಶಕ್ಕಾಗಿ ನಾವು, ನಮ್ಗಾಗಿ ದೇಶ ಎಂಬ ದೇಶಭಕ್ತಿಯ ತತ್ವದಲ್ಲಿ RSS ಮೊದಲಿನ ಕೂಡ ನಂಬಿಕೆಯನ್ನ ಇಟ್ಕೊಂಡಿರುವಂತಹ ಸಂಘ. RSS ನ ಶಿಬಿರದಲ್ಲಿ ಸುರೇಶ್ ಮುಂದಿನ 4 ವರ್ಷಗಳ ಕಾಲ ಸಮಯವನ್ನ ಕಳೀತಾರೆ. ಅಲ್ಲಿ ಸಾಕಷ್ಟು ಉತ್ತಮ ವಿಷಯಗಳನ್ನ ಕಲಿತಂತ ಸುರೇಶ್ ಹೊಸದೇ ವ್ಯಕ್ತಿಯಾಗಿ ಹೊರಬರ್ತಾರೆ. ಈ ಒಂದು ಶಿಬಿರದ ಸಹವಾಸ ಅವರಲ್ಲಿ ಹೊಸದೊಂದು ವ್ಯಕ್ತಿತ್ವವನ್ನೇ ರೂಪಿಸಿತ್ತು. ಅಲ್ಲಿಂದ ಬಂದ ನಂತರ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಶುರು ಮಾಡಬೇಕು ಅಂತ ಯೋಚಿಸಿದ್ರು. ಆಗ ಅವರಿಗೆ ನೆನಪಾಗಿದ್ದೇ ಮತ್ತದೇ ಬೆಂಗಳೂರು ಎಂಬ ಮಾಯಾನಗರಿ. ಅವರು ಮತ್ತೆ ಗಾರ್ಡನ್ ಸಿಟಿಗೆ ಬರ್ತಾರೆ. ಇಲ್ಲಿ ಸಣ್ಣದೊಂದು ರೂಮನ್ನ ಮಾಡ್ಕೊಂಡಂತ ಅವರು ಅದನ್ನೇ ಆಫೀಸ್ ಕೂಡ ಮಾಡ್ಕೊಳ್ತಾರೆ. ಶಿಬಿರದಲ್ಲಿ ಅವರಿಗೆ ಸಾಕಷ್ಟು ಪ್ರಭಾವಿ ಜನರ ಸ್ನೇಹ ಸಿಕ್ಕಿತ್ತು. ಮುಂದೆ ಬೆಂಗಳೂರಲ್ಲೂ ಕೂಡ ಕೆಲ ಒಳ್ಳೆಯ ಹಿತೈಷಿಗಳ ಪರಿಚಯ ಆಗುತ್ತೆ. ಈ ಸುರೇಶ್ರಲ್ಲಿ ಇದ್ದಂತ ಕ್ರಿಯಾಶೀಲತೆ ಹಾಗೂ ಸಕ್ರಿಯತೆಯನ್ನು ಗಮನಿಸಿದಂತ ಅವರ ಕೆಲ ಸ್ನೇಹಿತರು ಇಂಟೀರಿಯರ್ ಡೆಕೋರೇಷನ್ ಕೋರ್ಸ್ ಅನ್ನ ಮಾಡೋದಕ್ಕೆ ಅವರಿಗೆ ಮೋಟಿವ್ ಅನ್ನ ನೀಡ್ತಾರೆ. ಸ್ನೇಹಿತರ ಸಹಾಯದಿಂದನೇ ಸುರೇಶ್ ದೆಹಲಿಗೆ ಹೋಗಿ ಅಲ್ಲಿ ಈ ಒಂದು ಕೋರ್ಸ್ ಅನ್ನ ಮುಗಿಸ್ತಾರೆ. ಇದೆಲ್ಲಕ್ಕೂ ಮೊದಲು ಇವರ ಕಂಪನಿ ನಡೆಸುವಂತ ಕನಸಿಗೆ ಜೊತೆಯಾದಂತ ಕೆಲವರಿಂದನೇ ಇವರಿಗೆ ನಂಬಿಕೆ ದ್ರೋಹ ಕೂಡ ನಡೆಯುತ್ತೆ. ಯಾರನ್ನು ನಂಬಿ ಸ್ವಂತ ಆಫೀಸ್ ಕೂಡ ಶುರು ಮಾಡಿದಂತ ಸುರೇಶ್ ಸುಮಾರು 30 ಲಕ್ಷ ರೂಪಾಯಿಗಳನ್ನ ಲಾಸ್ ಮಾಡ್ಕೊಳ್ತಾರೆ. ಇದ್ಯಾಕೆಂತ ಪ್ರಶ್ನೆ ಮಾಡೋದಕ್ಕೆ ಹೋದಾಗ, ನೀನಿದಕ್ಕೆ ತಕ್ಕ ವ್ಯಕ್ತಿಯಲ್ಲ, ನಿನಗಿಂತ ಯೋಗ್ಯರು ನಮ್ಮ ಬಳಿ ಇದ್ದಾರೆ, ನಮ್ಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಅವರನ್ನ ಅವರ ಎದುರಲ್ಲೇ ಅವಮಾನಿಸಿ ಕಚೇರಿಯಿಂದ ಹೊರತಳ್ಳಲಾಗುತ್ತೆ. ಆ ರೀತಿ ಅವರನ್ನ ದೂರ ಮಾಡೋದರೆಲ್ಲ ಶ್ರೀಮಂತ ಹಾಗೂ ಪ್ರಭಾವಿ ವ್ಯಕ್ತಿಗಳೇ. ಈ ಒಂದು ಸಮಯದಲ್ಲಿ ಸುರೇಶ್ ಅವರಲ್ಲಿದ್ದಂತ ಆತ್ಮಾಭಿಮಾನದ ಕಿಡಿ ಸಿಡಿದೇಳುತ್ತೆ. ತಲೆ ಎತ್ತಿ ನಿಂತಂತ ಅವರು, ಈ ಜೀವ ಹೊಂದಿದ್ರೆ ಮುಂದಿನ ದಿನ ನಿಮ್ಗಿಂತ ಎತ್ತರಕ್ಕೆ ಬೆಳೆದು ನಿಲ್ತೀನಿ, ಮೈ ಮುಚ್ಚುವಷ್ಟು ಚಿನ್ನವನ್ನ ಸಂಪಾದನೆ ಮಾಡ್ತೀನಿ, ನಿಮ್ಮಂತ 100 ಜನರಿಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಚಾಲೆಂಜ್ ಮಾಡೋದಂತ ಸುರೇಶ್ ಮುಂದೆ ತಾವು ನಡೆಸಿದಂತ ಪ್ರಯತ್ನಗಳೆಲ್ಲ ಅವರ ಛಲಕ್ಕೆ ಪೂರಕವಾಗಿದ್ವು. ದೆಹಲಿಯಲ್ಲಿ ಕೋರ್ಸ್ ಮುಗಿದ ತಕ್ಷಣ ಅವರು ವಾಪಸ್ ಬಂದು ಬೆಂಗಳೂರಲ್ಲೇ ಅದೇ ಇಂಟೀರಿಯರ್ ಡಿಸೈನ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅದ್ರ ಜೊತೆ ಸಿವಿಲ್ ಕಾಂಟ್ರಾಕ್ಟ್ ಕೂಡ ಪಡೀತಾರೆ. ಇವತ್ತು ಇವರೇ ಹುಟ್ಟಾಕ್ದಂತ ಸಂಸ್ಥೆಯಿಂದ ಸುಮಾರು 150ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ಸುರೇಶ್ ಅವತ್ತು ಮಾಡದಂತ ಪ್ರತಿಜ್ಞೆಯಂತೆ ಇವತ್ತು ಚಿನ್ನದಿಂದಲೇ ಮೈ ಮುಚ್ಚುವಷ್ಟರ ಮಟ್ಟಿಗೆ ಅವರು ಬೆಳೆದು ನಿಂತಿದ್ದಾರೆ. 10ನೇ ತರಗತಿಯನ್ನ ಓದಿ ಮುಗಿಸಿರುವಂತ ಈತ ಇವತ್ತು ಯಾವೊಬ್ಬ ಡಬಲ್ ಡಿಗ್ರಿ ಮಾಡಿದವರು ಕೂಡ ದುಡಿಯಲಾಗದಷ್ಟು ಹಣವನ್ನ ದುಡಿತಾ ಇದ್ದಾರೆ. ಡಿಗ್ರಿ ಮಾಡದಂತ ಅನೇಕರು ಇವತ್ತು ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ಕೆಲವರು ತಿಂಗಳಿಗೆ 15ರಿಂದ 20 ಸಾವಿರ ರೂಪಾಯಿಗಳಿಗೆ ಒದ್ದಾಡ್ತಿದ್ದಾರೆ. ಹೀಗಿರುವಾಗ SSLC ಮುಗಿಸಿದಂತ ಸುರೇಶ್ ಯಾವುದೋ ಕುಗ್ರಾಮ್ನಿಂದ ಬಂದು ಇವತ್ತು ಕೋಟ್ಯಾಧೀಶನಾಗಿ ಬೆಳೆದು ನಿಂತಿರೋದು ನಿಜಕ್ಕೂ ಒಂದು ಸಾಧನೆಯೇ ಸರಿ. ಇದು ನಾನು ಜೀವನದಲ್ಲಿ ಸೋತೆ ಅಂತ ಹತಾಶರಾಗಿ ಕುಳಿತಂತ ಅನೇಕರಿಗೆ ಒಂದು ಮಾದರಿ. ಸುರೇಶ್ಗೆ ಒಬ್ಬ ಮಡದಿ ಹಾಗೂ ಒಂದು ಮಗು ಕೂಡ ಇದೆ. ಇವತ್ತು ಇಷ್ಟೆಲ್ಲ ಧೈರ್ಯದಿಂದ ಅವರು ತಾವು ಗಳಿಸಿದಂತ ಚಿನ್ನವನ್ನ ಮೈಮೇಲೆ ಹೇರ್ಕೊಂಡು ಬಂದು ಜನರ ಮುಂದೆ ನಿಲ್ತಾರೆಂದ್ರೆ ಅದು ನಿಶ್ಚಿತವಾಗಿ ಅದು ಅವರ ಶ್ರಮದ ಪ್ರತಿಫಲ. ಇಲ್ವಾದ್ರೆ ಹೀಗೆಲ್ಲ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಆ ವ್ಯಕ್ತಿ ಏನು ದಂಧೆ ನಡೆಸಿ ಇಷ್ಟೆಲ್ಲ ಅಕ್ರಮವಾಗಿ ಗಳಿಸಿದ್ದಾನೆ ಅಂತ ಟೀಕೆ ಮಾಡ್ತಾರೆ. ಆದ್ರೆ ಹಾಗೆಲ್ಲ ಟೀಕೆ ಮಾಡೋರು ಟೀಕೆ ಮಾಡೋದಕ್ಕೆ ಸಾಧ್ಯನೇ ಹೊರತು ಈ ಸುರೇಶ್ ಅವರನ್ನ ಮೀರಿಸಿ ಅವರಂತೆ ಬೆಳೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ಇಂಥ ಟೀಕೆಗಳು ನಿಮ್ ಜೀವನದಲ್ಲೂ ಹಲವು ಕೇಳ್ಬರ್ತವೆ. ಆದ್ರೆ ನೀವು ಅದನ್ನೆಲ್ಲ ಕೇಳಿದ್ರೂ ಕೂಡ ಕೇಳಿಸ್ದೇ ಇದ್ದವ್ರ ಹಾಗೆ ತಮ್ಮ ಪಾಡಿಗೆ ತಾವು ತಮ್ಮ ಗುರಿ ಎಂಬ ದಾರಿಯಲ್ಲಿ ನಡೀತಾ ಹೋಗಿ. ಖಂಡಿತ ಆಗ ನೀವು ನಿಮ್ಮ ಗುರಿಯನ್ನ ಮುಟ್ತೀರಾ. ಹಾಗೇನೆ ಈ ಸುರೇಶ್ ಸೋತ ಅನೇಕರಿಗೆ ಗೆಲ್ಲೋದಕ್ಕೆ ಪ್ರೇರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಈ ಗೋಲ್ಡ್ ಸುರೇಶ್ಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.